ಕಾರ್ಮಿಕರಿಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದ ಕಾರ್ಮಿಕ ಇಲಾಖೆ. ಕಾರ್ಮಿಕರ ಪ್ರಗತಿಗೆ ರಾಜ್ಯದಲ್ಲಿ ಹೊಸ ಕ್ರಾಂತಿ ಆರಂಭಿಸಿದ ಸಚಿವ ಸಂತೋಷ್ ಲಾಡ್. ಹಗಲಿರುಳು ದುಡಿಯುವ ಹೋಟೆಲ್ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್. ಸಚಿವ ಸಂತೋಷ್ ಲಾಡ್ ಜಾರಿಗೊಳಿಸಿದ ಯೋಜನೆಯಿಂದ ಹೋಟೆಲ್ ಕಾರ್ಮಿಕರು ಫುಲ್ ಖುಷ್. ಸ್ವಯಂ ಪ್ರೇರಿತವಾಗಿ ಕಾರ್ಮಿಕ ಕಾರ್ಡ್ ಮಾಡಿಸಲು ಆರಂಭಿಸಿದ ಹೋಟೆಲ್ ಕಾರ್ಮಿಕರು. ಏನ್ರಪ್ಪ ಇದು, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ನಮ್ಮ ಹೋಟೆಲ್ ಕಾರ್ಮಿಕರಿಗೂ ಲೇಬರ್ ಕಾರ್ಡ್ ಕೊಡ್ತಾರಂತ್ರಿ, ಅದರಿಂದ ಏನೇನೋ ಬಹಳ ಯೋಜನೆಗಳು ಸಿಗ್ತಾವ ಅಂತ ಹೀಗೆ ಗುಸುಗುಸು ಮಾತು ಹುಬ್ಬಳ್ಳಿ ಧಾರವಾಡ ಹೋಟೆಲ್ಗಳ ಕಾರ್ಮಿಕರು ಮಾತನಾಡ್ತಾ ಇರೋದು ಅಲ್ಲಲ್ಲೇ ಕೇಳಿ ಬರ್ತಿದೆ. ಹೌದು, ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೋಟೆಲ್ ಕಾರ್ಮಿಕರನ್ನ ಅಸಂಘಟಿತ ವಲಯ ಕಾರ್ಮಿಕರ ಸಂಘಟನೆಗೆ ಸೇರಿಸಿದ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ಹೋಟೆಲ್ ಕಾರ್ಮಿಕರು ಕಾರ್ಮಿಕ ಕಾರ್ಡ್ ಮಾಡಿಸಲು ಮುಂದಾಗಿದ್ದಾರೆ. ಕಳೆದ 16 ವರ್ಷಗಳಿಂದ ಒಂದು ಹೋಟೆಲ್ನಿಂದ ಮತ್ತೊಂದು ಹೋಟೆಲ್ಗಳಿಗೆ ಕೆಲಸ ಮಾಡುತ್ತಾ ಸಂಚಾರಿ ಕಾರ್ಮಿಕರಂತೆ ದುಡಿಯುವ ಹೋಟೆಲ್ ಕಾರ್ಮಿಕರಿಗೆ ಸಚಿವ ಸಂತೋಷ್ ಲಾಡ್ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಸಚಿವ ಸಂತೋಷ್ ಲಾಡ್ ತಂದಿರುವ ಯೋಜನೆಗಳಿಂದ ಫುಲ್ ಖುಷ್ ಆದ ಹುಬ್ಬಳ್ಳಿಯ ಹೋಟೆಲ್ ಕಾರ್ಮಿಕರು ನಾಮುಂದು ತಾಮುಂದು ಅಂತ ಕಾರ್ಮಿಕ ಕಾರ್ಡ್ ಮಾಡಿಸಲು ಆರಂಭಿಸಿದ್ದಾರೆ. ಅದರ ಜೊತೆಗೆ ಕಾರ್ಮಿಕ ಇಲಾಖೆಯಿಂದ ನಮಗೂ ಸಹ ಹಲವು ಯೋಜನೆಗಳನ್ನು ಜಾರಿಗೆ ತಂದಿರುವ ಸಚಿವ ಸಂತೋಷ್ ಲಾಡ್ ಬಗ್ಗೆ ಹುಬ್ಬಳ್ಳಿಯ ಹೋಟೆಲ್ ಕಾರ್ಮಿಕರು ಹೇಳಿದ್ದು ಹೀಗೆ. ಇವತ್ತು ಕರ್ನಾಟಕ ಸರ್ಕಾರ ಏನು ಕಾರ್ಮಿಕರ ಇಲಾಖೆ ಒಳಗೆ ಕಾರ್ಮಿಕ ಕಾರ್ಡ್ ಅಂತ ಮಾಡ್ತಾ ಇತ್ತು. ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಇತ್ತದು, ಗೋಂಡಿಯರಿಗೆ, ಪ್ಲಂಬರ್ ಅವ್ರಿಗೆ, ಬಡಿಗೆರವ್ರಿಗೆ ಅಂತ ಇತ್ತು. ಆದರೆ ಈಗ ಸಂತೋಷ್ ಲಾಡ್ ಕಾರ್ಮಿಕರ ಸಚಿವರಾಗಿಂದ ಏನು ಅಸಂಘಟಿತ ವರ್ಗದವ್ರನ್ನ ಗುರುತಿಸಿ ಇನ್ನೂ ಅದಕ್ಕೆ 23 ಹೆಚ್ಚುವರಿ ಸೇರಿಸಿದ್ದಾರೆ. ಹೋಟೆಲ್ ಉದ್ಯಮಿ, ವ್ಯಾಪಾರಸ್ಥರು, ಪತ್ರಿಕಾ ವಿರೋಧರು, ಈ ಥರ ಅಂತೇಳಿ 23 ಸಂಘಟನೆ ಕೊಡ್ತಿದ್ದಾರೆ. ಅದಕ್ಕೆ ನಾವು ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೇವೆ. ಇದೇ ರೀತಿ ನಾವು ಹೋಟೆಲ್ ಉದ್ಯಮಿಗಳಲ್ಲಿ ತುಂಬ ಕೆಲಸಗಾರರಿದ್ದಾರೆ, ಅವರು ಇನ್ನೂ ಕಾರ್ಡ್ ಆಗಿಲ್ಲ, ಅದರ ಸದುಪಯೋಗ ಪಡ್ಕೋಬೇಕು ನಾವು. ಅವರು ಇದನ್ನು ಸೇರಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸಂತೋಷ್ ಲಾಡ್ ಅವರಿಗೆ ಧನ್ಯವಾದಗಳು. ನಿಮ್ಮ ಹೆಸರು? ಸಂತೋಷ್ ಅಂತ ಸರ್. ಏನು ಕೆಲಸ ಮಾಡ್ತೀವಿ? ನಾವಿಲ್ಲಿ ಬಸವೇಶ್ವರ ಕನ್ನೊಳಗೆ ವೆಟ್ರಿ ಆಗಿದೆ ಸರ್. ಎಷ್ಟು ವರ್ಷದಿಂದ ಮಾಡಾಗ? ಇಲ್ಲಿ ಒಂದು 8 ವರ್ಷ ಆಯ್ತು ಸರ್. ಹಾಂ ರೀ. ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆ ಹಾಂ ರೀ ಕೆಲಸ ಮಾಡೋರಿಗೆ ಹಾಂ ರೀ ಏನು ಕಾರ್ಮಿಕ ಕಾರ್ಡ್ಗಳನ್ನು ಮಾಡಿಸ್ಬೇಕು ಅಂದರೆ ಇಲ್ಲಿ ನಮ್ಮಲ್ಲಿ ಇನ್ನೂವರೆಗೂ ಅದು ಕಾರ್ಡುಗಳು ಇನ್ನೂ ಆಗಿಲ್ಲ ರೀ. ಅದು ಅಭಿವೃದ್ಧಿ ಆಗುತ್ತಂದ್ರೆ ನಮಗೂ ಚಲೋ ಆಗತ್ತೆ ರೀ. ಅದು ಕಾರ್ಡುಗಳು ಮಾಡಿಸಿದ್ರಿ. ಕಾರ್ಡ್ ಮಾಡಿಸ್ತೀರಿ? ಹಾಂ ರೀ, ಮಾಡಿಸ್ತೇವೆ ರೀ. ಏನು ಈ ಯೋಜನೆ ತಂದಾರ ಕಾರ್ಮಿಕ ಸಚಿವರು? ಪ್ರಮುಖ ಏನಂತಂದ್ರೆ ನೀವು ನಾಳೆ ಆಕಸ್ಮಿಕವಾಗಿ ನಿಧನ ಹೊಂದಿಲ್ಲ ಅಥವಾ ಏನಾರ ಆಕ್ಸಿಡೆಂಟ್ ಆದ್ರೆ ನಿಮ್ಗೆ ಇನ್ಶೂರೆನ್ಸ್ ಪಾಲಿಸಿಗಳು ಬಂದಿದ್ದವು, ಅಂದ್ರೆ ನಿಮ್ಗೆ ನಿಮ್ಮ ಮಕ್ಕಳಿಗೆ ಏನು ಶಾಲೆಗಳಿಗೆ ಸಹಾಯಧನ ಜಾರಿ ಬಂದಿದೆ, ಅದೆಲ್ಲ ಯೋಜನೆಗಳು ನಿಮ್ಗೆ ಬಂದಿರೋದ್ರಿಂದ ಹೆಂಗೆ ಅನಿಸ್ತದೆ? ನಮಗೆಲ್ಲ ಅದು ಚಲೋ ಅನಿಸ್ತೈತೆ ರೀ. ಅದು ಯಾಕಂದ್ರೆ ಮುಂದಿನ ಅಭಿವೃದ್ಧಿಗೆ ನಮಗೆ ಅವರು ಕಾರ್ಡ್ ಅದು ಮಾಡಿ ಕೊಡ್ತಾರಪ್ಪ ಅಂತಂದ್ರೆ ನಮ್ಗೆ ಅದೆಲ್ಲ ಚಲೋ ಅನ್ಸುತ್ತೆ ಸರ್. ಅದು ಈಗ ನೀವು ಹೇಳಿದ್ರಲ್ಲ ಸರ್, ಇಷ್ಟು ದಿವಸ ಮಾತ್ರ ನಮಗೆ ಮಾಹಿತಿ ಇದ್ದಿದ್ದಿಲ್ಲ. ಇನ್ಮ್ಯಾಗ ಈಗ ನೀವು ಹೇಳಿದ ಪ್ರಕಾರ ನಮಗೆ ಈಗ ಮಾಹಿತಿ ಬಂತು ರೀ. ಅದು ಇನ್ನು ಮುಂದೆ ಈಗ ನೆಕ್ಸ್ಟ್ ಈಗ ಬರೋ ದಿನದಲ್ಲಿ ನಾವು ಮಾಡಿಸ್ತೇವೆ ರೀ. ಎಲ್ಲ ಸ್ಟಾಫ್ದು ಸೇರಿಸಿ ನಾವೆಲ್ಲ ಮಾಡ್ತೇವೆ ರೀ ಅಭಿವೃದ್ಧಿ ಕಾರ್ಡ್ಗಳು. ಅವ್ರಿಗೆ ಯೋಜನೆ ಜಾರಿಗೆ ತಂದದ ಇವರು ಸಂತೋಷ್ ಲಾಡ್ಗಳಿಗೆ ಐತ್ರಿ. ಅವ್ರಿಗೆ ನಾವು ಒಂದು ಧನ್ಯವಾದನೂ ಹೇಳ್ತೇವೆ ರೀ, ಥ್ಯಾಂಕ್ಸ್ ಅಂತಂದು ಹೇಳ್ತೇವೆ ರೀ. ಎಲ್ಲ ಕಾರ್ಮಿಕರಿಗೂ ಒಂದು ಚಲೋ ಮಾಡ್ಯಾರ ಅಂತಂದು ಹೇಳ್ತೇವೆ ಸರ್.